ನಿನ್ನೆ ಬೆಳಗ್ಗೆ ನಾನು ಆಫೀಸಿಗೆ ಡೈಲಿ ಟೈಮಿಂಗ್ಸ್ಗೆ 9:30ಗೆ ಆಫೀಸಿಗೆ ಲಾಗಿನ್ ಆಗಿ ಆಫೀಸಲ್ಲಿ ಹೋಗಿ ವರ್ಕ್ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ಅವ್ರ ಫ್ರೆಂಡು ಸಾಕ್ಷಿ ಅನ್ನೋ ಹುಡುಗಿ ನನಗೆ ಕಾಲ್ ಮಾಡಿದ್ಲು. ಕಾಲ್ ಮಾಡಿಬಿಟ್ಟು, ಅಕ್ಕ ನಿಮ್ಮ ತಂಗಿ ಈ ಥರ ಅಲ್ಲಿ ಮೆಸೇಜ್ ಹಾಕ್ಬಿಟ್ಟು ಲೆಟ್ರ್ ಬರೆದಿಟ್ಟು ಹೋಗಿದ್ದಾರೆ, ಎಲ್ಲೂ ಕಾಣಿಸ್ತಿಲ್ಲ ಅಂತ ಹೇಳಿದ್ರು. ನಾನು ಅಷ್ಟೊತ್ತಿಗೆ ಇಮಿಡಿಯೇಟಾಗಿ ಆಫೀಸಿಂದ ಹೊರಟ್ಬಿಟ್ಟೆ. ಹೊರಟು ಅಲ್ಲಿ ಯಾವುದು ಕೆರೆ ಅಂತ ಲೆಟ್ರಲ್ಲಿ ಮೆನ್ಷನ್ ಮಾಡಿದ್ದಂತೆ. ಅಲ್ಲಿ ಪಿ ಜಿ ಹತ್ರ ಹೋಗಿ ಪಿ ಜಿ ಅಂಕಲ್ನ ಕರ್ಕೊಂಡು, ಅವ್ರ ಅಂಕಲ್ ಈ ಥರ ಲೆಟ್ರ್ ಬರೆದಿಟ್ಟಿದ್ದಾರೆ, ಈ ಥರ ಆಗರದಲ್ಲಿರೋ ಒಂದು ಕೆರೆ ಹತ್ರ ಹೋಗ್ತೀನಿ ಅಂತ ಹೇಳಿದರು. ಆ ಕೆರೆ ಹತ್ರ ಹೋಗಿ ನಾನು ಸರ್ಚ್ ಮಾಡಿದೆ. ನಮ್ಮ ಅಂಕಲ್ಲು ಆಂಟಿನೂ ಅಷ್ಟರಲ್ಲಿ ಬಂದರು. ಅವ್ರನ್ನ ಕರ್ಕೊಂಡು ಒಂದು ರೌಂಡ್ ಎಲ್ಲ ಕಡೆ ಸರ್ಚ್ ಮಾಡಿದೆ, ಎಲ್ಲೂ ಕಾಣಿಸಿಲ್ಲ. ಅದಾದಮೇಲೆ ಅಲ್ಲಿರೋ ಆಗರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟೆ. ನಾನು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ ತಕ್ಷಣ ಪೊಲೀಸವರು ಇನ್ನೊಂದು ಸಲ ಬಂದರು, ನಮ್ಮ ಜೊತೆ ಬಂದು ಎಲ್ಲ ಕಡೆ ಸರ್ಚ್ ಮಾಡಿದ್ರು. ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇರೋರು ಈ ಥರ 9:45 ಅಷ್ಟೊತ್ತಿಗೆ ಒಂದು ಹುಡುಗಿ ಬಂದು ಕುತ್ಕೊಂಡಿದ್ಲು. ನಾವೇ ಬೈದು ಇಲ್ಲಿ 10ಗೆ ಗೇಟ್ ಕ್ಲೋಸ್ ಆಗುತ್ತೆ, ಅದಾದಮೇಲೆ ಯಾರನ್ನು ಒಳಗಡೆ ಬಿಡಲ್ಲ, ಎಂಟ್ರೆನ್ಸಿಂದ ಎಕ್ಸಿಟ್ ಆಗು ಅಂತ ಹೇಳಿದ್ದೀವಿ ಅಂತ ಹೇಳಿದರು. ಅವಳು ಎದ್ದಿದ್ದು ನೋಡಿದ್ದಾಳೆ, ಬಟ್ ಅವಳು ರಿಟರ್ನ್ ಆಗಿ ಅಲ್ಲಿ ಎಕ್ಸಿಟ್ ಆಗಿದ್ದಾಳೆ ಇಲ್ವೋ ನೋಡಿಲ್ಲ ಗೇಟಲ್ಲಿ. ಅವ್ರು ಹಾಗೆ ಹೋಗಿದ್ದಾರೆ, ಹೋಗಿ ಬೀಗ ಹಾಕ್ಕೊಂಡು ಮತ್ತೆ ರಿಟರ್ನ್ ಹೋಗಿದ್ದಾರೆ. ಅಷ್ಟರಲ್ಲಿ ಅವಳು ಆ ಥರ ಸ್ಲಿಪ್ಪರ್ನ ಬಿಟ್ಟು, ಅವಳಿಗೆ ಮರ ಹತ್ತಕ್ಕೆ ಚೆನ್ನಾಗಿ ಬರುತ್ತೆ, ಅಲ್ಲೊಂದು ನಿಯರ್ ಆಗಿರೋ ಒಂದು ಚಿಕ್ಕದ ಮರ ಇದೆ, ಆ ಬೇಲಿ ಹತ್ತಕ್ಕೆ ಕಷ್ಟ ಆಗುತ್ತೆ. ಅಲ್ಲಿರೋ ಪೊಲೀಸ್ಗೂ ಬೇಲಿ ಹತ್ತಕ್ಕೆ ಕಷ್ಟ ಆಗ್ತಿತ್ತು. ಆ ಮರದ ಹೆಲ್ಪ್ ತಗೊಂಡು ಆ ಬೇಲಿ ಹತ್ಬಿಟ್ಟು ಈ ಥರ ಹಾರಿದ್ದಾಳೆ. ಯಾವ ಕೆರೆ ಅದು? ಆಗರದ್ದು ಒಂದು ಪಾರ್ಕ್ ಇದೆ, ಅಲ್ಲಿ ಪಾರ್ಕ್ ಒಳಗಡೆ ಒಂದು ಕೆರೆ ಇದೆ. ಯಾವ ಏರಿಯಾ ಹತ್ರದ್ದು? HSR ಲೇಔಟ್. ಶಾಯಿಗೌಡಲ್ಲಿ ಅವಳು ವರ್ಕ್ ಮಾಡ್ತಾ ಇದ್ಲು. ಓಕೆ. ಈ ಹಿಂದೆ ನಿಮ್ಮ ಹತ್ರ ಏನಾದ್ರು ಹಿಂಗೇನು ಸಮಸ್ಯೆ ಆಗ್ತಿದೆ ನನಗೆ ಅಂತ ಏನಾದ್ರು ಹೇಳ್ಕೊಂಡಿದೆ ನಿಮ್ಮ ತಂಗಿ? ಈ ಥರ ಅದೇ ಒಂದು ಅಳೂರಲ್ಲಿ ಅವ್ರ ಕ್ಲಾಸ್ಮೇಟ್ ಓದಿರೋ ಹುಡುಗ ಈ ಥರ ಟಾರ್ಚರ್ ಮಾಡ್ತಾ ಇದ್ದಾನೆ, ಫೋಟೋ ಮತ್ತು ವಿಡಿಯೋ ಎಲ್ಲ ಇಟ್ಕೊಂಡು ಎದುರಿಸ್ತಿದ್ದಾನೆ ಅಂತ ಲಾಸ್ಟ್ 1 ಇಯರ್ ಬ್ಯಾಕ್ ಒಂದ್ಸಲ ಹೇಳಿದ್ದು. ಅದಾದಮೇಲೆ ಇವಳು ವರ್ಕಿಗೆ ಬಂದಮೇಲೆ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ಲು, ಆ ಥರ ಏನು ಪ್ರಾಬ್ಲಮ್ ಇಲ್ಲ. ರೀಸೆಂಟಾಗಿ 2 ಡೇಸ್ ಬ್ಯಾಕ್ ಏನೋ ಮತ್ತೆ ಟಾರ್ಚರ್ ಮಾಡಿದ್ದಾನೆ ಅನಿಸುತ್ತೆ, ಅದು ಲೆಟ್ರಲ್ಲಿ ಮೆನ್ಷನ್ ಮಾಡಿದ್ದಾಳೆ. ಸೊ ಇದಕ್ಕೆ ಅವಳು ಸಾವಿಗೆ ಒಂದು ಅಮಾಯಕ ಹುಡುಗಿ ಸಾವು. ಈಗ ನೀವು ಲೆಟ್ರು ಡೆತ್ ನೋಟ್ ನೀವು ಓದಿದ್ದೀರಾ? ಏನಂತ ಬರ್ದಿದ್ದಾರೆ ಅದರಲ್ಲಿ? ಅವನೇ ಸಾವಿಗೆ ಕಾರಣ, ಅವಳು ಸ್ವಾಮಿ ಮಗ ಈ ಥರ ಟಾರ್ಚರ್ ಮಾಡ್ತಾ ಇದ್ದ, ಫೋಟೋಸು ವಿಡಿಯೋಸು ಎಲ್ಲ ಎಡಿಟ್ ಮಾಡಿಬಿಟ್ಟು ನಿಮ್ಮ ಅಪ್ಪಂಗೆ ತೋರಿಸ್ತೀನಿ ಅಂತ ಈ ಥರ ಟಾರ್ಚರ್ ಮಾಡ್ತಾ ಇದ್ದ. ನಮ್ಮ ಅಪ್ಪಾಜಿ ಮರ್ಯಾದೆ ನನ್ನಿಂದ ಹೋಗಬಾರ್ದು, ಅವ್ರು ಯಾರ ಮುಂದೆನೂ ತಲೆ ತಗ್ಸಿಲ್ಲ ಅಂತ ಹೇಳಿಬಿಟ್ಟು ಈ ಥರ ಮಾಡ್ಕೊಂಡಿದ್ದೀನಿ ಅಂತ ಡೆತ್ ನೋಟ್ ಬರೆದು, ಯಾವತ್ತೂ ನನ್ನಿಂದ ತಲೆ ತಗ್ಸೋ ಕೆಲಸ ಅವ್ರು ಮಾಡಿಲ್ಲ, ಇನ್ನೂ ಮಾಡಬಾರ್ದು ಅಂತ ಈ ಥರ ಬರೆದಿಟ್ಟು ಸತ್ತೋಗಿದ್ರು ಸರ್. ಏನು ನಿಮ್ಮ ಹೆಸರು? ಪೂಜಾ. ಆ ಹುಡುಗಂಗೆ ಏನು ಶಿಕ್ಷೆ ಬೇಕೋ ಅದನ್ನ ಕೊಡಿಸಿ, ಯಾಕಂದರೆ ಒಂದು ಅಮಾಯಕ ಹುಡುಗಿ, ಯಾವ ತಪ್ಪು ಮಾಡದಿರೋ ಒಂದು ಹುಡುಗಿ ಜೀವ ಹೋಗಿದೆ, ಆ ಜೀವಕ್ಕೆ ಒಂದು ನ್ಯಾಯ ಕೊಡಿಸಿ. ಸರಿ.